ಆಧುನಿಕ ಆಹಾರ ಪದ್ಧತಿಯ ವ್ಯವಸ್ಥೆಯಿಂದ ಇಂದು ದೇಶಾದ್ಯಂತ ನಾನಾ ಕಾಯಿಲೆಗಳು ಮಾರಕವಾಗಿ ಪರಿಣಮಿಸಿದ್ದು ನಿತ್ಯ ಆರೋಗ್ಯದತ್ತ ಗಮನ ಹರಿಸಬೇಕು ಅಂತ ಸ್ಥಳೀಯ ಸಮುದಾಯ ಆರೋಗ್ಯ ಕೇಂದ್ರದ ಆಪ್ತ ಸಮಾಲೋಚಕರಾದ ಎಂಬಿ ದ್ಯಾಪೂರ್ ಹೇಳಿದರು. ವಿಶೇಷವಾಗಿ ಈ ಬಾಲಕಿಯರನ್ನು ಕಿಶೋರಾವಸ್ಥೆಯಲ್ಲಿದ್ದರೆ ನಾನು 4 ಅಂಶಗಳನ್ನು ಹೇಳಿದೆ, 3 ಹೇಳ್ತೀನಿ ಅಂತ ಹೇಳಿದೆ, 4 ಹೇಳಿದೆ. ಅದಕ್ಕೆ health is wealth. It cannot be brought by outside. Health ಎಷ್ಟು ನಾವು ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ಅಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ರು ಹೇಳುವಂತ ಸಂದರ್ಭದಲ್ಲಿ. ಟುಡೇ ದ ಕಿಡ್ಸ್ ಆರ್ ಸಫರಿಂಗ್ ಫ್ರಮ್ ಮಾಲ್ ನ್ಯೂಟ್ರಿಷನ್. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಎದರಿಂದ ಸಫರ್ ಆಗ್ತಾ ಇದ್ದಾರೆ? ಮಾಲ್ ನ್ಯೂಟ್ರಿಷನ್ ಅಂದ್ರೆ ಏನು? ನ್ಯೂಟ್ರಿಷನ್ ಅಂದ್ರೆ ಏನು? ವೆರಿ ಗುಡ್ ಆನ್ಸರ್. ಇದು ಖುಷಿ. ಪೋಷಕಾಂಶಗಳ ಕೊರತೆಯಿಂದ ಬಹಳಷ್ಟು ಮಕ್ಕಳು ಒಂದಷ್ಟು ರೋಗದ ರುಜಿನಗಳಿಗೆ ತುತ್ತಾಗುವ ಸಾಧ್ಯತೆ ಇರ್ತದೆ. ಹಾಗಾದ್ರೆ ಅದಕ್ಕೆ ಪರಿಹಾರ ಏನು ಅಂತ ಹೇಳಿ ಈ ನಮ್ಮ ಸರ್ ಇನ್ನೊಂದು ಹೇಳಿದ್ನಲ್ಲ, ಪ್ರತಿಯೊಂದು ಅಂಶಕ್ಕೂ ಕಾರಣ, ಪರಿಣಾಮ ಮತ್ತೆ ಅದನ್ನ ಹೇಗೆ ನಿರ್ಮೂಲನೆ ಮಾಡಬೇಕು ಎಲ್ಲ ನಮ್ಮ ಹತ್ರನೇ ಇರ್ತದೆ. ನಾವು ಯಾವಾಗ ಜಾಗೃತರಾಗಿ ಆ ಅಂಶಗಳನ್ನ ಸ್ವಲ್ಪ ಅನುಷ್ಠಾನ ಮಾಡ್ಕೊಳ್ತೀವಿ, ಅವುಗಳನ್ನ ನಾವು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಅವುಗಳಿಗೆ ನಾವೇ ಬಲಿಯಾಗಿ, ಅವುಗಳಿಗೆ ನಾವೇ ತುತ್ತಾಗಿ ನಾವು ನಮ್ಮ ಭವಿಷ್ಯವನ್ನ, ಜೀವನವನ್ನ ಕಳೆದುಕೊಳ್ಳುವಂತ ಡೇಂಜರ್ ಸ್ಥಿತಿಯಲ್ಲಿ ನಾವು ಇರ್ತೀವಿ ಅಂತಕ್ಕಂಥ ಎಚ್ಚರಿಕೆ ಸಂದೇಶವನ್ನು ನಿಮಗೆಲ್ಲರಿಗೂ ಕೊಟ್ಟಿದ್ದಾರೆ. ವಿಶೇಷವಾಗಿ ಪಾನ ಅಂತ 2 ಶಬ್ದ ಬಳಸಿದ್ರು. ಯಾವ್ಯಾವ ಪಾನವು? ನಾ ಸುಮ್ಮನೆ ನಿಮ್ಗೆ ತಮಾಷೆ ಒಮ್ಮೆ ಕೇಳ್ತಿದ್ದೆ, जो पान है वो पान को खाने से नहीं होता है, वो कौन सा पान है? ಅದ್ರ ಜೊತೆಗೆ ಇವರು ಇಷ್ಟೆಲ್ಲ ಇಲ್ಲಿಗೆ ಯಾಕೆ ಬಂದ್ರು? ಇಲ್ಲಿಗೆ ಯಾಕೆ ಬರ್ಬೇಕಾಗಿತ್ತು? ಅವರು ಬೇರೆ ಶಾಲೆಗಳಿಲ್ಲ. ಸರ್ಕಾರದ ಸದುದ್ದೇಶ, ಸರ್ಕಾರದ ಘನ ಉದ್ದೇಶ ಅಷ್ಟೇ ನಮ್ಮ ಮಟ್ಟಕ್ಕಲ್ಲೇ ಅಲ್ಲ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಒಂದು ಅಂಗ ಇದೆ. ಅದು ಸದಾ ನಮ್ಮ ನಿಮ್ಮೆಲ್ಲರ ಆರೋಗ್ಯಕ್ಕಾಗಿ, ನಮ್ಮ ನಿಮ್ಮೆಲ್ಲರ ಹಿತಚೇತನಗಾಗಿ, ನಮ್ಮ ನಿಮ್ಮೆಲ್ಲರ ಶ್ರೇಯೋಭಿವೃದ್ಧಿಗಾಗಿ, ನಮ್ಮ ನಿಮ್ಮೆಲ್ಲರ ಸುರಕ್ಷತೆಗಾಗಿ ಶ್ರಮಿಸುತ್ತಿದೆ. ಅದು ವಿಶೇಷವಾಗಿ ಆರೋಗ್ಯದ ಅಂಗವನ್ನ ಹೊಂದಿರತಕ್ಕಂಥದ್ದು ವಿಶ್ವಸಂಸ್ಥೆಯ ಒಂದು ಭಾಗ. ಇವೇನು ಅಂದ್ರೆ ವಿಶ್ವಸಂಸ್ಥೆ. ಇಲ್ಲಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ವಿಜಯಪುರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳ NCD ಘಟಕ ವಿಜಯಪುರ ಹಮ್ಮಿಕೊಂಡಿದ್ದ ಕ್ಯಾನ್ಸರ್ ಜಾಗೃತಿ ಕುರಿತು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅವ್ರಿಗೆ ಬರ್ತಂತಲ್ಲ, ಯಾವುದೇ ವ್ಯಕ್ತಿಗಳು ಬರ್ಬೋದು, ಗಂಡು ಆಗಿರ್ಬೋದು, ಹೆಣ್ಣು ಆಗಿರ್ಬೋದು. ಇವ್ರಿಗೆ ಕೇವಲ ನಾನು ಗಂಡು ಮಕ್ಕಳು ಅಷ್ಟೇ ಬರ್ತೈತಿ, ಹೆಣ್ಣು ಮಕ್ಕಳು ಅಷ್ಟೇ ಬರ್ತದಂತಲ್ಲ, ಮತ್ತೆ ಮೇಲ್ವರ್ಗದವ್ರು ಅಷ್ಟೇ ಬರ್ತೈತಿ, ಕೆಳವರ್ಗದವ್ರು ಬರ್ತದಂತ ಅನ್ನಂಗಿಲ್ಲ. ಯಾವುದೇ ವ್ಯಕ್ತಿಗೂ ಸಹಿತ ಈ ಒಂದು ಕಾಯಿಲೆ ಬರ್ತಕ್ಕಂಥದ್ದು ಸಾಧ್ಯತೆ ಇವತ್ತ ಜಾಸ್ತಿ ಆಗ್ಯದ. ಪ್ರತಿ 2 ನಿಮಿಷಕ್ಕೆ ಒಬ್ಬರಂತೆ ಸಾವು ಇವತ್ತ ಜಾಸ್ತಿ ಆಗಿರ್ತದೆ ಈ ಕ್ಯಾನ್ಸರ್ ಇಂದ. ಯಾವುದೇ ಭಾಗದಲ್ಲಿ ಈಗಾಗಲೇ ವಿಧಗಳನ್ನು ಹೇಳಿದ್ರು, ಎಲ್ಲಾ ಭಾಗಗಳಲ್ಲಿ ಸಹಿತ ಯಾವುದೋ ಒಂದು ಗಡ್ಡೆ ಅಂತ ಕಾಣಿಸ್ಕೊಳ್ಬೇಕಂದ್ರೆ ಅದನ್ನ ಪ್ರಾರಂಭಿಕ ಹಂತಗಳು ಆಗೋದಿಲ್ಲ ಅಂತ ನಿಮ್ಗೆ ಹೇಳಿದೆ ನಾವು. ಅದಕ್ಕೋಸ್ಕರ ನಮ್ಮ ಒಂದು ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ಳುವಂತ ಅವಶ್ಯಕತೆ ಇವತ್ತು ಜಾಸ್ತಿ ಇದೆ. ಹೆಂಗ್ ಬದಲಾವಣೆ? ಒಳ್ಳೆ ಆಹಾರ ಸೇವನೆ ಆಗಬೇಕು, ಒಳ್ಳೆಯ ಗಾಳಿ ಶುದ್ಧ ಆಗಬೇಕು, ನೀರು ಶುದ್ಧ ಆಗಬೇಕು. ನಮ್ಮ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳೋದು ಹೆಂಗಪ್ಪ ಅಂತಂದ್ರೆ ಕೆಲವಷ್ಟು ಆಯಾಮಗಳಲ್ಲಿ ನಾವು ತೊಡಗಿಸ್ಕೊಳ್ಳೋದು, ನಮ್ಮ ತಲೆಯಲ್ಲಿ ಸೇರಿಸ್ಕೊಳ್ಳೋದು ಬಹಳ ಇವತ್ತು ಅವಶ್ಯಕತೆ ಇದೆ. ನಮ್ಗೆ ಇವತ್ತು ಏನಾಗಿರಪ್ಪ ಅಂತಂದ್ರೆ ಅತಿಯಾದ ಒಂದು ಮೊಬೈಲ್ಗಳಿಂದ ಈ ಒಂದು ಕೆಲವೊಂದಿಷ್ಟು ಸ್ಟ್ರೆಸ್ ಅನ್ನು ತಗೊಳ್ಳಿಕ್ಕೆ ನಾವು ಮೊಬೈಲ್ ಬಿಟ್ರೆ ಮತ್ತೊಂದು ಜೀವನನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಒಳಗೆ ಬಂದಿದ್ದೀವಿ. ಈ ಮೊಬೈಲ್ ಆಗ್ತಕ್ಕಂಥ ಕಿರಣಗಳಿಂದ ನಮ್ಮಲ್ಲಿ ಸ್ವತಃ ಕೆಲವೊಂದಿಷ್ಟು ರೋಗಗಳ ಉತ್ಪತ್ತಿ ಆಗ್ಲಿಕ್ಕೆ. ಅದಕ್ಕೋಸ್ಕರ ಈ ಮೊಬೈಲ್ಗಳನ್ನು ದೂರ ಇಡಬೇಕು, ನಮ್ಮ ಜೀವನ ಶೈಲಿ ಬದಲಾವಣೆ ಆಗಬೇಕು. ಪ್ರಾಚೀನ ಕಾಲದಲ್ಲಿ ನೋಡ್ರಿ ಎಷ್ಟೆಷ್ಟು ವರ್ಷ ಬದುಕ್ತಾ ಇದ್ರು, 80 ವರ್ಷ, 90 ವರ್ಷ, 100 ವರ್ಷ. ಇವತ್ತಿಗೆ ನಮ್ಮ ಪರಿಸ್ಥಿತಿ ಎಲ್ಲಿ ಬಂದೈತಿ? ನಮ್ಮ ಆಯುಷ್ಯ ಎಲ್ಲಿಗೆ 60 ಇಲ್ರಿ, 50 ಬಂದೈತಿ. ಹೌದಾ? 28 ವರ್ಷ, 26 ವರ್ಷದವರಿಗೆಲ್ಲ ಓವರ್ ಬ್ಲಾಕ್ ಆಗ್ಲಿಕ್ಕೆ, ಹಾರ್ಟ್ ಅಟ್ಯಾಕ್ ಆಗುವಂತ ಸಂಭವ ಜಾಸ್ತಿ ಆಗ್ತದೆ.
And next one cosine. COS. Cos theta. Cos theta. That is also cosine. Are you worried about exams? Do you want to pass with good grades? So here is a simple path to success. Cambridge Publishing Private Limited is introducing CPC study packages and Honest Success Series books as a new syllabus for SSLC and PUC classes. It is easy to score more than 80% marks by reading these books. If you scan this QR code with your smartphone, it will take you to a learning tutorial on YouTube. You can watch the learning videos there for free, gain in-depth knowledge about the subject, and score more than 90% marks. You can get complete information about the subject. This is the way to 100% success. Now the exam scanners become CPC mark scorer, only name change, everything remains same. Cambridge Publishing Private Limited. We craft your vision to reality. ಏನ್ ಮಾಡ್ಬೇಕಪ್ಪ ಅಂತಂದ್ರೆ ದೂರ ಇರ್ಬೇಕು. ನಾನು ಲಾಸ್ಟ್ ಟೈಮ್ ನಿಮ್ಗೆ ಕ್ಲಾಸ್ ಮೋಸ್ಟ್ಲಿ 9th ಕ್ಲಾಸ್ ಮಾಡಿದ್ದೆ ನಾನು. ನಮ್ಮ ಸಂಘಟನೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ನಮ್ಮ ಒಡನಾಟ ಹೆಂಗಿರ್ಬೇಕಂತಂದ್ರೆ ಒಳ್ಳೆಯವ್ರ ಜೊತೆ ನಮ್ದು ಒಡನಾಟ ಇರಬೇಕು, ಒಳ್ಳೆಯ ಸಂಘಟನೆ ಜೊತೆ ನಮ್ಮ ಒಂದು ಇರಬೇಕು, ಫ್ರೆಂಡ್ಶಿಪ್ ಇರಬೇಕು. ಅದು ಬಹಳ ಅವಶ್ಯಕ. ಅದು ಒಂದು ಆರೋಗ್ಯ. ಆರೋಗ್ಯ ಅಂದ್ರೆ ಕೇವಲ ದೈಹಿಕವಾಗಿ ಮಾನಸಿಕವಾಗಿ ಸದೃಢ ಹೊಂದೋದಲ್ಲ, ಸಾಮಾಜಿಕವಾಗಿ ಸಹಿತ ನಮ್ಮ ಸದೃಢತೆ ಬಂದಾಗ ಮಾತ್ರ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸಾಮಾಜಿಕವಾಗಿ ಅಂದ್ರೆ ಸಮಾಜದಲ್ಲಿ ನಾವು ಬರುವಂತ ಜನರ ಜೊತೆಗೆ ಒಡನಾಟ ಚೆನ್ನಾಗಿರ್ಬೇಕು. ಅವರ ಒಂದು ಏನು ಜೀವನ ಶೈಲಿ ನಮ್ಮೊಂದಿಗೆ ಒಂದು ಇರಬೇಕು. ನಮ್ಮೊಂದಿಗೆ ಒಂದು ಅಂದ್ರೆ ದುಶ್ಚಟಗಳಿಗೆ ಒಲುವಂತ ಒಂದು ರೀತಿ ಅಲ್ಲ. ಶಾಲೆಯ ಪ್ರಾಚಾರ್ಯರಾದ ಜಿಎಂ ಗುಳಿಗಿ, RKS ವಿನೋದ್ ಉದ್ದಾರ್, SM ಕುಂಬಾರ್ ಮಾತನಾಡಿ, ಆಧುನಿಕ ಪದ್ಧತಿಗಳಲ್ಲಿ ಮೊಬೈಲ್ ಅತಿಯಾದ ಬಳಕೆಯಿಂದಲೂ ಹಲವು ಕಾಯಿಲೆಗಳಿಂದ ಮಕ್ಕಳು ಬಳಲ್ತಾ ಇದ್ದಾರೆ. ಆರೋಗ್ಯಕ್ಕೆ ಉತ್ತಮ ಸಂಘ ಪೂರಕವಾಗಿ ದುಶ್ಚಟಗಳಿಂದ ದೂರವಿದ್ದು ಉತ್ತಮ ಭವಿಷ್ಯದತ್ತ ಗಮನ ಇರಬೇಕು. ಕ್ಯಾನ್ಸರ್ ಎಂಬ ಮಾರಕ ಕಾಯಿಲೆಯಿಂದ ಎಲ್ಲರೂ ಉಳಿಯಬೇಕಿದೆ. ಆರ್ಥಿಕ, ಸಾಮಾಜಿಕ ಹಾಗೂ ದೈಹಿಕವಾಗಿ ಸದೃಢರಾಗುವ ಮೂಲಕ ಕ್ಯಾನ್ಸರ್ ಸುಳಿಯದಂತೆ ಎಚ್ಚರದಿಂದ ಬದುಕಬೇಕಿದೆ. ಹೆಣ್ಣು ಮಕ್ಕಳು ಸಹ ವೈಯಕ್ತಿಕ ಶುಚಿತ್ವಕ್ಕೆ ಮಹತ್ವ ಕೊಟ್ಟು ಆರೋಗ್ಯ ಕಾಪಾಡಿಕೊಳ್ಬೇಕು ಮತ್ತು ಆರೋಗ್ಯಕ್ಕೆಂದೇ ಸಮಯ ಮೀಸಲಿಡಬೇಕು. 6ರಿಂದ 10ನೇ ತರಗತಿ ಓದಲ್ಲ ಆ ಮಕ್ಕಳಿಗೆ ಮಾತ್ರ ಇದು ಸಂಬಂಧಪಡುತ್ತೆ. ಸೊ ಇದು ಬ್ಲೂ ಬರ್ತಾವ 1ರಿಂದ 5ನೇ ಮಕ್ಕಳಿಗೆ ಮಾತ್ರ ಕೊಡ್ಬೋದು. ಸೊ ಈ ಮಕ್ಕಳಿಗೆ ಇದನ್ನ ಯಾಕೆ ತಗೋಬೇಕಂದ್ರೆ ನಿಮ್ಮಲ್ಲಿ ಕಬ್ಬಿನಾಂಶ ಜಾಸ್ತಿ ಆಗಬೇಕಾಗಿ ಕರ್ನಾಟಕ ಸರ್ಕಾರ ಏನ್ ಮಾಡೈತಿ, ಸೊ ನಿಮ್ಗೆ ಈ ತರ ಕಬ್ಬಿನಾಂಶ ಟ್ಯಾಬ್ಲೆಟ್ ಕೊಟ್ಟು ಕಳಿಸಿದೆ. ಸೊ ಇದ್ರ ಜೊತೆ ನಿಮ್ಗೆ ಕೆಲವೊಂದು ಬೆನಿಫಿಟ್ಸ್ ಇದಾವೆ, ಅವನ್ನೆಲ್ಲ ತೋರಿಸ್ಕೊಂಡು ಮಾಡಿದೆ. ಟೈಮ್ ಬರ್ತಾ ಇಲ್ಲ. ನಮ್ಮಲ್ಲಿ ಪ್ರತಿಯೊಂದು ಮಗುವಿಗೆ ಕೌಶಲ್ಯತೆ ಒಂದು ಪ್ರಾರಂಭ ಮಾಡ್ಯಾರ. 9ರಿಂದ 19 ವಯಸ್ಸು ಮಕ್ಕಳಿಗೆ. ಸೊ ಪ್ರತಿಯೊಂದು ಮಗುವಿಗೆ ನಂಬರ್ 15 ಬರುತ್ತೆ ನಂಬರ್. ಸೊ ಪ್ರತಿಯೊಂದು ಮಗುವಿಗೆ ಆಪ್ತ ಸಮರ್ಥ ತಗೊಳ್ತೀವಿ 9ರಿಂದ 18 ಏನೋ ಪ್ರಾರಂಭ ಇರಲಿ ಆ ಮಗುಗೆ. ಸೊ ಆಪ್ತ ಮೂಲಕ ಅಂದ್ರೆ ನಿಮ್ಮ ಸಮಾಲೋಚನೆ ಕೊಡುವ ಮೂಲಕ ನಾವು ಅದನ್ನ ಪರಿಹರಿಸಬಹುದು ಅಥವಾ ಫ್ರೀಯಾಗಿ ನಿಮ್ಗೆ ಚಿಕಿತ್ಸೆ ಕೊಡಕ್ಕೆ ನಮ್ಮ ಇಂಗ್ಲೀಷ್ ಡಾಕ್ಟರ್ಸ್ ಹೇಳಿದ್ದಾರೆ. ಸೊ ಯಾರ ಆ ಥರ ಇದ್ರೆ ನಮ್ಮ ದವಾಖಾನೆಗೆ ಬನ್ನಿ. ಸೊ 4 ಗಂಟೆ ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಆ ಥರ ಯಾರಿದ್ರೆ ಬನ್ನಿ. ಸೊ ನಿಮ್ಗೆ ಸ್ಪೆಷಲ್ ಆಗಿ ನಿಮ್ಗೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಸಮಾಜವಾಗಿ ಯಾರು ನೋಂದಣಿ ಆಗಿದ್ರ ಅಥವಾ ನೀವು ಸುಸೈಡ್ ಹೋಗಿ ಕಲ್ಕೊಂಡು ಮಕ್ಕಳು ನೀವಲ್ಲ ಔಟ್ಸೈಡ್ ಅಂದಾಗ ಯಾರು ಔಟ್ಸೈಡ್ ಇದ್ರ ಅವ್ನ ಕೌನ್ಸಿಲಿಂಗ್ ಮೂಲಕ ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ಬಂದ್ರೆ ನನ್ನಲ್ಲಿ ಆಧಾರ್ ಕಾರ್ಡ್ ತಗೊಂಡ್ರಿ ನೀವು ಎಂಟ್ರಿ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ನಮಗೆ ಸಾಕಷ್ಟು ಅವೈಲೇಬಿಲಿಟಿ ಇದೆ, ನಮಗೆ ಅವಶ್ಯಕತೆ ಇಲ್ಲ. ಸೊ ಇದ್ರ ಬಗ್ಗೆ ಮಾತ್ರ ರೆಡ್ ಕಲರ್ ಬರ್ತಾವೆ, ಬ್ಲೂ ಬರ್ತಾವು 1ರಿಂದ 5ನೇ ಮಕ್ಕಳಿಗೆ. ಸೊ ಈ ಪ್ರತಿ ವಾರ ಸೋಮವಾರ ಪ್ರತಿ ಮಧ್ಯಾಹ್ನ ಊಟ ಆದ್ಮೇಲೆ ಪ್ರತಿಯೊಂದು ಮಗು ತಗೋಬೇಕು. ಆಯ್ತಾ? ಐರನ್ 40 mg ಇರ್ತದೆ, ಅಂದ್ರೆ 40 mg ಇರುತ್ತೆ. 0.4 ಏನ್ ತೊಂದ್ರೆ ಇರೋದ್ರಿಂದ ಕೆಲವರಿಗೆ ವಾಂತಿ ಬಂದಂಗ ಆಗುತ್ತೆ. ಸ್ಟಾರ್ಟಿಂಗ್ ತಗೋಟೆ ಅವರಿಗೆ ಹೊಟ್ಟೆ ನೋವಾದಂಗ ಆಗುತ್ತೆ. ಇದರಿಂದ ಏನು ಪ್ರಾಬ್ಲಮ್ ಫಸ್ಟ್ ಟೈಮ್ ಆಗುತ್ತೆ, ಆಮೇಲೆ ನೆಕ್ಸ್ಟ್ ಆದಂಗ. ಈ ವೇಳೆ ಶಿಕ್ಷಕ SI ಜೀವಣಗಿ ನಿರೂಪಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಕಾರ್ಯಕ್ರಮದಲ್ಲಿ SS ಲಮಾಣಿ, SI ಸಜ್ಜನ್, AK ಹಿರೇಮಠ್, CP ಹಂಡರ್ಗಲ್, JN ಚೌಡಕಿ, KR ಜಾಧವ್, BS ಬಿರಾದಾರ್, GK ಭಜಂತ್ರಿ, SI ಜೀವಣಗಿ,
PB ಕಡ್ಕೋಳ್, ಗುರುಮಾತೆ GS ಹುಗಾರ್, KB ಭಜಂತ್ರಿ ಇತರರು ಹಾಜರಿದ್ದರು. ವರದಿ ಅಬ್ದುಲ್ ರಜಾಕ್, ರಕ್ಕಸಗಿ, ನಾಲತ್ವಾಡ್.